ನಮಸ್ಕಾರ ಎಲ್ಲರಿಗೂ ಚಾನೆಲ್ಗೆ ಸ್ವಾಗತ. ಆಷಾಢ ಮಾಸ ನಡೀತಿದೆ, ಶ್ರಾವಣ ಮಾಸ ಬಂದೇ ಬಿಡುತ್ತೆ. ಆಷಾಢ ಶುಕ್ರವಾರ ಅಂತೂ ತುಂಬಾ ವಿಶೇಷವಾಗಿರುವಂಥದ್ದು. ಅದರಲ್ಲೂ ಮೈಸೂರಿನಲ್ಲಂತೂ ಮೈಸೂರು ಕಡೆ ಅಂತೂ ತುಂಬಾನೇ ವಿಶೇಷವಾದ್ದು. ಆಷಾಢ ಮಾಸದಲ್ಲಿ ಚಿಕ್ಕ ಪುಟ್ಟ ಪೂಜೆಗಿರ್ಬೋದು ಅಥವಾ ಶ್ರಾವಣ ಮಾಸದಲ್ಲಿ ಬರುವಂಥ ಸಾಲ ಹಬ್ಬಕ್ಕಿರ್ಬೋದು ಈ ಬೆಲ್ಲದ ಕೇಸರಿ ಬಾತ್ನ ಮಾಡ್ಬೋದು. ವರಮಹಾಲಕ್ಷ್ಮಿ ಹಬ್ಬದ ದಿವಸ ಅಂಗಡಿಯಿಂದ ಸಿಹಿ ಅಥವಾ ಯಾವುದೇ ಕಲ್ ಪದಾರ್ಥನ ತಂದು ದೇವಿಗೆ ನೈವೇದ್ಯ ಮಾಡೋದು ಒಂದಾದ್ರೆ, ಮನೆಯಲ್ಲೇನೆ ತುಂಬಾ ರುಚಿಯಾಗಿ ನಾವು ಮಡಿಯಿಂದ ಮಾಡೋವಂಥ ಈ ಒಂದು ಬೆಲ್ಲದ ಕೇಸರಿ ಬಾತ್ನ ನೈವೇದ್ಯ ಮಾಡಿದ್ರೆ ದೇವಿ ಖಂಡಿತ ಪ್ರಸನ್ನಳಾಗೇ ಆಗ್ತಾಳೆ. ದೇವಿಗೋಸ್ಕರ ಸೀರೆ ಶಾಪಿಂಗು, ಬಳೆಗಳು ಎಲ್ಲದೂ ಕೂಡ ಆಗ್ಲೇ ಶುರುವಾಗ್ತಾ ಇದೆ. ಸಂಭ್ರಮ ಕಾಯ್ತಾ ಇದೀವಿ ಎಲ್ಲರೂ ಹಬ್ಬ ಆಚರಿಸೋದಕ್ಕೆ. ಅಂತ ಸಂದರ್ಭದಲ್ಲಿ ಈ ರೆಸಿಪಿ ನಿಮ್ಗೆಲ್ಲ ತುಂಬಾ ಸಹಾಯಕ್ಕೆ ಬರುತ್ತೆ ಅಂತ ಅನಿಸ್ತು. ಹಾಗಾಗಿ ಈ ರೆಸಿಪಿ ತುಂಬಾನೇ ಸುಲಭವಾಗಿ ನೆನ್ಪಿಟ್ಕೊಳ್ಳೋ ಹಾಗೆ ರೇಷಿಯೋನ ಹೇಳಿದ್ದೀನಿ. ಹಾಗೇನೆ ಒಂದು ವಿಶೇಷವಾದ ರೀತಿಯಲ್ಲಿ ಬೆಲ್ಲದ ಕೇಸರಿ ಬಾತ್ನ ನಿಮಗೆ ಮಾಡಿ ತೋರಿಸಿದ್ದೀನಿ. ಅದು ಯಾಕೆ ವಿಶೇಷ, ನೀವು ಕಡೆ ತನಕ ರೆಸಿಪಿನ ನೋಡಿ, ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮ್ಮ ಮನೆಯಲ್ಲೂ ಹಬ್ಬ ಹರಿದಿನಗಳು ವಿಶೇಷವಾಗಿ ಈ ಪ್ರಸಾದದಿಂದ ಇನ್ನೂ ಹೆಚ್ಚಿಗೆ ಸಂತೋಷ ಸುಖನ ತರಲಿ. ಇಷ್ಟ ಹೇಳ್ತಾ ಬನ್ನಿ ರೆಸಿಪಿನ ನೋಡ್ತಾ ಹೋಗೋಣ. ಧಾರಾಳವಾಗಿ ತುಪ್ಪನ ಹಾಕಿ ಬೆಲ್ಲದ ಕೇಸರಿ ಬಾತ್ನ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಚಿರೋಟಿ ರವೆ, ಬೆಲ್ಲ, ನೀರು, ಹಾಲು, ಹಾಗೆಯೇ ಸ್ವಲ್ಪ ಡ್ರೈ ಫ್ರೂಟ್ಸು, ತುಪ್ಪ. ಇಷ್ಟೇ ಸಾಕು. ಇಲ್ಲಿ 1 ಕಪ್ಪಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಚಿರೋಟಿ ರವೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ದಪ್ಪ ರವೆ ಹಾಕ್ತೀರಾ ಅಂತಂದರೆ ಅದನ್ನು ಮಿಕ್ಸರಲ್ಲಿ ಸ್ವಲ್ಪ ಸಣ್ಣಗೆ ಮಾಡಿಕೊಂಡು ನಂತರ ನೀವು ಮಾಡ್ಬೋದು. ಆದರೆ ಚಿರೋಟಿ ರವೆ ಇದ್ದರೆ ನಿಮಗೆ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಯಾವ್ದಾರ ಒಂದು ಕಪ್ಪನ್ನು ತೊಗೊಳ್ಳಿ, ಅದರಲ್ಲಿ ಮೆಜರ್ ಮಾಡಿ ಎಲ್ಲ ಪದಾರ್ಥನ ಹಾಕ್ತಾ ಹೋಗ್ಬೋದು. ಇಲ್ಲ ನಿಮ್ಮ ಮನೇಲಿ ಮೆಜರಿಂಗ್ ಕಪ್ ಇದೆ ಅಂದರೆ ಇನ್ನೂ ಒಳ್ಳೆಯದು. 1 ಕಪ್ಪನ್ನು ತೊಗೊಂಡ್ರೆ ಅದಕ್ಕನುಸಾರವಾಗಿ ಉಳಿದೆಲ್ಲ ಪದಾರ್ಥಗಳನ್ನು ನಾವು ಸೇರಿಸ್ಕೊತಾ ಹೋಗ್ಬೋದು. ಈ 1 ಕಪ್ ರವೆಗೆ ನಾನು ಇವಾಗ 1 ಕಪ್ಪಷ್ಟು ಹಾಲನ್ನು ಹಾಕ್ಕೊಳ್ತೀನಿ. ಇಲ್ಲಿ ಕಾಯಿಸಿ ಆರಿಸಿದ ಹಾಲಿದ್ರೆ ಅದನ್ನು ಕೂಡ ಬಳಸ್ಕೋಬೋದು, ಇಲ್ಲ ಹಸಿ ಹಾಲಿದ್ರೆ ಅದನ್ನು ಕೂಡ ಹಾಕೋಬೋದು. ಏನೂ ವ್ಯತ್ಯಾಸ ಆಗೋದಿಲ್ಲ. ಇಲ್ಲಿ 1 ಕಪ್ಪಷ್ಟು ಹಾಲನ್ನು ನಿಮ್ಮ ಮುಂದೆ ಮೆಜರ್ ಮಾಡ್ತಾ ಇದ್ದೀನಿ. ನಾನು ಇದನ್ನು ಚಿರೋಟಿ ರವೆಗೆ ಸೇರಿಸ್ಕೋತೀನಿ. ಇಲ್ಲಿ ರವೆನ ಹುರ್ಕೋಬೇಕಂತ ನಿಮಗೆ ಪ್ರಶ್ನೆ ಬರುತ್ತೆ. ರವೆನೇನು ಹುರಿಬೇಕಾಗಿಲ್ಲ, ಹಾಗೆ ಹಸಿ ರವೆ ಏನಿರುತ್ತಲ್ಲ ಅದಕ್ಕೇನೆ ನೀವು ಹಾಲನ್ನು ಮಿಕ್ಸ್ ಮಾಡ್ಕೋಬೋದು. ಈ ಹಾಲನ್ನು ಚೆನ್ನಾಗಿ ಅಂದರೆ ರವೆ ಗಂಟಾಗದೇ ಇರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. 1 ಕಪ್ಪಷ್ಟು ಹಾಲು ಹಾಕಿದ್ರೆ ಸಾಕಾಗತ್ತೆ, ಚೂರು ಗಂಟಾಗೋದಿಲ್ಲ, ಚೆನ್ನಾಗಿ ಮಿಕ್ಸ್ ಆಗತ್ತಿದು. ಗಂಟುಗಳೆಲ್ಲ ಇದ್ದರೆ ಅದನ್ನೆಲ್ಲ ತೆಕ್ಕೊಂಡು ನೀಟಾಗಿ ಇದು ಮಾಡ್ಕೊಳ್ಳಿ. ರವೆ ಅಕಸ್ಮಾತು ಗಂಟಾಗಿದೆ ಅಂದರೆ ಒಂದು ಸತಿ ನೀವು ಜರಡಿ ಆಡಿಸ್ಕೊಂಡು ಅದನ್ನು ಬಳಸ್ಬೋದು. ಆವಾಗ ಹಾಲಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಹಾಗೆ ಅರಳ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಈಗ ಇದನ್ನು ಮಿಕ್ಸ್ ಮಾಡಾದಮೇಲೆ ಇದನ್ನು ನಾನು ಮುಚ್ಚಿಡ್ತೀನಿ. ಒಂದು 10 ನಿಮಿಷಗಳ ಕಾಲ, 5 ರಿಂದ 10 ನಿಮಿಷಗಳ ಕಾಲ ಇದನ್ನು ಮುಚ್ಚಿಡಬೇಕಾಗತ್ತೆ. ಅಷ್ಟರಲ್ಲಿ ನಾವು ಇದಕ್ಕೆ ಬೇಕಾಗಿರೋಂತಹ ಉಳಿದೆಲ್ಲ ಪದಾರ್ಥಗಳನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 1 ಕಪ್ ರವೆಗೆ 1 ಕಪ್ ತುಪ್ಪ, 1 ಕಪ್ ಬೆಲ್ಲ, 1:1:1, ಹಾಗೆಯೇ 3 ಕಪ್ ನೀರನ್ನು ತಗೊಳ್ತಾ ಇದ್ದೀನಿ. ಇಲ್ಲಿ ಒಂದು ಪಾತ್ರೆಯಲ್ಲಿ 3 ಕಪ್ ನೀರನ್ನು ಹಾಕ್ಕೊಂಡು ಇದಕ್ಕೆ 1 ಕಪ್ಪಷ್ಟು ಬೆಲ್ಲದ ಪುಡಿ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಹಾಕಿರೋ ಸಿಹಿ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ನಮ್ಮನೆಯಲ್ಲಿ ತುಂಬ ಸ್ವೀಟಾಗಿದ್ದರೆ ಅಷ್ಟಾಗಿ ನಾವು ಇಷ್ಟಪಡೋದಿಲ್ಲ, ಹಾಗಾಗಿ ಸಮ ಪ್ರಮಾಣದಲ್ಲಿ ಬೆಲ್ಲನ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ನೀವು ಸ್ವೀಟು ತುಂಬ ಜಾಸ್ತಿ ಇರಬೇಕು ಅಂತ ನಿಮ್ಗೆ ಅನಿಸಿದ್ರೆ ಕೇಸರಿ ಬಾತಲ್ಲಿ ನೀವು 1.5 ಕಪ್ಪಷ್ಟು ಬೆಲ್ಲದ ಪುಡಿನ ಕೂಡ ಹಾಕೋಬೋದು. ನಾನಿಲ್ಲಿ ಹಾಕಿರೋದು ಸ್ವೀಟ್ನೆಸ್ ಏನಿದೆಯಲ್ಲ ಇದು ಹದವಾಗಿರುತ್ತೆ. ತಿಂದರೆ ಒಂದು ಸತಿ ತಿಂದರೆ ಇನ್ನೊಂದು ಸತಿ ತಿನ್ನಬೇಕು ಸ್ವೀಟು ಅನ್ನೋ ಅಷ್ಟು ಹದದಲ್ಲಿರುತ್ತೆ. ಒಮ್ಮೊಮ್ಮೆ ಏನಾಗುತ್ತೆ ಅಂದರೆ ಸ್ವೀಟಿಗೆ ಸಕ್ಕರೆ ಅಥವಾ ಬೆಲ್ಲನ ಹಾಕ್ತಿದ್ದಾಗ ಪ್ರಿಪ್ರೇಷನಲ್ಲಿ ತುಂಬ ಕ್ವಾಂಟಿಟಿ ಹಾಕ್ಬಿಟ್ರೆ 1-2 ಚಮಚ ತಿಂದ ತಕ್ಷಣ ಮತ್ತೆ ತಿನ್ನಬೇಕು ಅಂತ ಅನಿಸೋದಿಲ್ಲ. ಒಂದು ರೀತಿ ಸ್ವೀಟ್ ಜಾಸ್ತಿಯಾಗಿ ಒಂಥರ ಅಸಹ್ಯ ಹುಟ್ಟಿಸುತ್ತೆ. ಹಾಗಾಗಿ 1 ಕಪ್ ರವೆಗೆ 1 ಕಪ್ಪಷ್ಟು ಬೆಲ್ಲನ ಹಾಕ್ಕೊಂಡ್ರೆ ಹದವಾದ ಸಿಹಿ ನಿಮಗಿಲ್ಲಿ ಸಿಗತ್ತೆ. ಸೊ 1:1:1 ಅಂದರೆ 1 ಕಪ್ ರವೆ, 1 ಕಪ್ ಬೆಲ್ಲ, 1 ಕಪ್ ತುಪ್ಪ, ಆದರೆ 3 ಕಪ್ಪಷ್ಟು ನೀರು. ಈಗ ಇದಕ್ಕೆ ನಾನು ಒಂದು 2 ರಿಂದ 3 ಏಲಕ್ಕಿ ಈ ಥರದ್ದು ಏನಿದೆಯಲ್ಲ ಇದನ್ನು ಹಾಗೆ ಬಿಡಿಸಿ ಹಾಕೋತಾ ಇದ್ದೀನಿ. ನೀವು ಪುಡಿ ಮಾಡಿ ಹಾಕೋತೀರಾ ಅಂದರೆ ಕಡೆಯದಾಗಿ ಹಾಕೋಬೋದು, ಆದರೆ ನಾನಿಲ್ಲಿ ನೀರಿನಲ್ಲೇ ಇದನ್ನು ಹಾಕಿ ಕುದಿಸ್ತಾ ಇದ್ದೀನಿ. ಇದರಲ್ಲಿ ಸಿಪ್ಪೆಲಿರುವಂತಹ ಘಮ ಹಾಗೆಯೇ ಕಾಳಲ್ಲಿರೋದು ಎಲ್ಲದೂ ಕೂಡ ಈ ಬೆಲ್ಲದ ಈ ನೀರಿನಲ್ಲಿ ತುಂಬ ಚೆನ್ನಾಗಿ ಹೊಂದ್ಕೊಂಡು ಒಂದೊಳ್ಳೆ ಘಮ ಬರುತ್ತೆ. ಹಾಗಾಗಿ ಈ ಹಂತದಲ್ಲೇ ನಾನು ಇದನ್ನು ಹಾಕ್ತಾಯಿದ್ದೀನಿ. ನೀವು ಪುಡಿ ಹಾಕೋದಾದರೆ ಮಾಡಿ ಇಟ್ಕೊಂಡು ಕಡೆಗೆ ನೀವು ಹಾಕೋಬೋದು.
ಇವಾಗ ಇದು ಚೆನ್ನಾಗಿ ಕುದ್ದು ಬೆಲ್ಲ ಎಲ್ಲ ಕರಗಬೇಕು ಅಷ್ಟೇ. ಇಲ್ಲಿ ಯಾವುದೇ ರೀತಿ ಪಾಕ ತಯಾರು ಮಾಡ್ಕೊಳ್ಳೋದು ಏನೂ ಇಲ್ಲ. ನಿಮಗೆ ಇದು ಚೆನ್ನಾಗಿ ನೀರು ಕುದಿಯೋಕ್ಕೆ ಶುರುವಾಗಿ ಇದಕ್ಕೆ ಹಾಕಿರೋಷ್ಟು ಬೆಲ್ಲ ಎಲ್ಲ ಕರಗಿದ್ರೆ ನಿಮಗೆ ಸಾಕು. ಈಗ ಬೆಲ್ಲ ಎಲ್ಲ ಕರಗಿ ಈ ರೀತಿ ಬೆಲ್ಲದ ನೀರು ರೆಡಿಯಾಗಿದೆ. ಇದು ಚೆನ್ನಾಗಿ ಕುದ್ಮೇಲೆ ಇದು ಒಲೆನ ಆಫ್ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳಿ. ಈಗ ರವೆ ಹಾಲಲ್ಲಿ ನೆಂದು ಈ ರೀತಿ ರೆಡಿ ಇರುತ್ತೆ. ಎಷ್ಟು ಚೆನ್ನಾಗಿ ಅರಳ್ಕೊಂಡಿದೆ ಅಲ್ವಾ? ಹಾಗೆಯೇ 1:1 ಅಂದರೆ 1 ಕಪ್ ರವೆಗೆ 1 ಕಪ್ ಹಾಲು ಹಾಕಿದಾಗ ನಿಮಗೆ ಈ ರೀತಿ ಸಾಫ್ಟಾಗಿ ಬರುತ್ತೆ. ಆಮೇಲೆ ಇನ್ನೊಂದೇನು ಅಂತಂದರೆ ನಿಮ್ಗೆ ಇದನ್ನು ತುಪ್ಪದಲ್ಲಿ ಹುರ್ಕೋಬೇಕಾಗತ್ತೆ. ನಾನು ನಿಮಗೆ ತೋರಿಸ್ತೀನಿ. ಆವಾಗ ಕೂಡ ನಿಮಗೆ ತುಂಬ ಸುಲಭವಾಗಿ ಹುರಿಯೋದಕ್ಕೆ ಆಗುತ್ತೆ. ಈಗ ಒಂದು ಬಾಣಲೆನ ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ಕಪ್ಪಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಇದು ಹಸುವಿನ ತುಪ್ಪ, ಮನೆಯಲ್ಲೇ ಕಾಯಿಸಿರೋ ಅಂಥದ್ದು. ನೀವು ಅರ್ಧ ಕಪ್ಪಿಂದ 1 ಕಪ್ಪಷ್ಟು ತುಪ್ಪನ ಹಾಕೋಬೋದು. ಇಲ್ಲಿ ತುಪ್ಪ ಸ್ವಲ್ಪ ಧಾರಾಳವಾಗಿ ನಾನು ಹಾಕ್ತಾ ಇದ್ದೀನಿ. ನಿಮಗೆ ಈಗ ಸಭೆ ಸಮಾರಂಭಗಳಲ್ಲಿ ನೀವು ಪ್ರಸಾದ, ಸತ್ಯನಾರಾಯಣ ಪೂಜೆ ಪ್ರಸಾದ ಇರ್ಬೋದು, ಅಥವಾ ತಿಂಡಿಗೆ ಬಡಿಸಿದಂಥ ಕೇಸರಿ ಬಾತ್ ಇರ್ಬೋದು, ಎಲ್ಲದರಲ್ಲೂ ತುಪ್ಪದ ಪ್ರಮಾಣ ಸ್ವಲ್ಪ ಜಾಸ್ತಿ ಇರುತ್ತೆ. ಸುಲಭವಾಗಿ ಅದನ್ನು ನಿಮಗೆ ತೆಗೆದು ಹಾಕೋ ಹಾಗೆ ಹದದಲ್ಲಿ ಇರುತ್ತೆ ಪಾತ್ರೆಯಿಂದ. ಹಾಗಾಗಿ ಆ ಒಂದು ಇದರಲ್ಲಿ ನಾನಿಲ್ಲಿ ತುಪ್ಪನ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಈ ರೀತಿ ಹಾಕಿ ಮಾಡಿದಾಗ ಹದ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ತುಪ್ಪ ಜಾಸ್ತಿ ಅಂತ ಅನಿಸಿದ್ರೆ ನೀವು ಬೇಕಾದರೆ ಅರ್ಧ ಕಪ್ ತುಪ್ಪನೂ ಕೂಡ ಹಾಕೋಬೋದು. ಆದರೆ 1 ಕಪ್ ತುಪ್ಪ ಹಾಕಿದ್ರೆ ಮಾತ್ರ ಪರ್ಫೆಕ್ಟ್ ರೆಸಿಪಿ ತಯಾರಾಗುತ್ತೆ. ಈಗ ತುಪ್ಪನ ಒಲೆ ಮೇಲೆ ಇಟ್ಕೊಂಡು ಸ್ವಲ್ಪ ಅದನ್ನು ಕರಗಿಸ್ಕೊಂಡೆ, ಅಂದರೆ ಸ್ವಲ್ಪ ಕಾಯಿಸ್ಕೊಂಡೆ. ನಂತರ ಈ ರವೆ ಮಿಶ್ರಣ ಏನಿತ್ತಲ್ಲ ಇದನ್ನು ಇದಕ್ಕೆ ಬಾಣಲೆಗೆ ಹಾಕೋತಾ ಇದ್ದೀನಿ. ಮೊದಲು ನಿಮ್ಗದು ಹುರಿಯೋದಕ್ಕೆ ಸ್ವಲ್ಪ ತಳ ಹಿಡಿದಾಗತ್ತೆ. ಒಲೆ ಉರಿನ ಸಿಮ್ಮಿಂದ ಮೀಡಿಯಮಲ್ಲೇ ಇಟ್ಕೊಳ್ಳಿ. ಫಸ್ಟ್ ಸಿಮ್ನಲ್ಲೇ ಇಟ್ಕೊಳ್ಳಿ. ನಿಧಾನಕ್ಕೆ ಹುರಿಯೋದಕ್ಕೆ ಶುರು ಮಾಡಿ. ತುಪ್ಪ ಬಿಸಿ ಇರುತ್ತೆ, ಹಾಗಾಗಿ ಕೈಗೆ ಹಾರೋ ಸಾಧ್ಯತೆ ಇರುತ್ತೆ. ನಿಧಾನಕ್ಕೆ ಹುರಿಬೇಕು. ತಳ ಹಿಡಿತಾ ಇರುತ್ತೆ, ಆದರೆ ಸೀದೇನು ಹೋಗೋದಿಲ್ಲ. ಹಾಗಾಗಿ ನೀವು ಒಲೆ ಉರಿನೂ ಕೂಡ ಕಡಿಮೆನೇ ಇಟ್ಕೊಳ್ಳಿ. ಯಾಕೆಂದರೆ ರವೆ ಹಾಲಲ್ಲಿ ನೆಂದಿರೋದ್ರಿಂದ ಅದರಲ್ಲಿ ಸಾಕಷ್ಟು ತೇವಾಂಶ ಇದೆ. ಸೀದು ಹೋಗೋ ಸಾಧ್ಯತೆ ಕಡಿಮೆನೇ. ಹಾಗೆ ಬಾಣಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ತುಪ್ಪ ಕೂಡ ಇದೆ. ಹಾಗಾಗಿ ಇದು ಸೀದು ಹೋಗಲ್ಲ, ಆದರೆ ತಳ ಕಚ್ಕೋತಾ ಇರುತ್ತೆ. ಆವಾಗ ಅದನ್ನು ನಾವು ಕೆರೆದು ತೆಕ್ಕೊಂಡು ಹುರಿತಾ ಹೋಗಬೇಕಾಗತ್ತೆ. ಈ ಹುರಿಯೋದು ಏನಿದೆಯಲ್ಲ, ಈ ಪ್ರೋಸೆಸ್ಸಿಗೆ ಸ್ವಲ್ಪ ಸಮಯ ತಗೊಳುತ್ತೆ. ತಾಳ್ಮೆಯಿಂದ ನೀವು ಒಲೆ ಉರಿನ ಸಿಮ್ನಲ್ಲಿ ಇಟ್ಕೊಳ್ಳೋದು ಅಥವಾ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳೋದು ಮಾಡ್ತಾ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಈ ಹಂತದಲ್ಲಿ ನೀವು ರವೆನ ಎಷ್ಟು ಚೆನ್ನಾಗಿ ಹಾಲಲ್ಲಿ ನೆಂದಿರುವಂತಹ ರವೆ ಇದನ್ನು ಎಷ್ಟು ಚೆನ್ನಾಗಿ ನೀವು ಹುರ್ಕೋತೀರೋ ಅಷ್ಟು ಚೆನ್ನಾಗಿ ನಿಮ್ಮ ಕೇಸರಿ ಬಾತ್ ಬರುತ್ತೆ. ಗಂಟೇನಾರು ಆಗಿದ್ದರೆ ಅದನ್ನು ಆವಾಗಲೇ ಒಡೆದು ಕ್ಲೀನಾಗಿ ಹುರ್ಕೊಳ್ಬೇಕು. ಇದ್ರದ್ದೊಂದು ಸುವಾಸನೆ ಬರ್ತಾ ಹೋಗುತ್ತೆ, ಆಗ ಇದಾಗಿದೆ ಅಂತ ಅರ್ಥ. ಹಾಗೆಯೇ ಇದರಲ್ಲಿರುವಂಥ ತೇವಾಂಶ ಕೂಡ ಹೋಗುತ್ತೆ. ಅಂದರೆ ನೀವು ಹುರಿತಿದ್ದಾಗ ಅದು ಕೂಡ ಎವಾಪ್ರೇಟ್ ಆಗಿ ಹೋಗೋಕ್ಕೆ ಶುರು ಮಾಡುತ್ತೆ. ಆಮೇಲೆ ಇದಕ್ಕೆ ಸ್ವಲ್ಪ ಕೇಸರಿನ ಹಾಕೋತಾ ಇದ್ದೀನಿ. ಕೇಸರಿ ಬಾತ್ ಬೆಲ್ಲದ್ದು ಅಂದಮೇಲೆ ಕೇಸರಿ ಬೀಳಲೇಬೇಕು. ಆದರೆ ಇದರಲ್ಲಿ ಕೇಸರಿ ಬಿದ್ದಾಗ ಬಣ್ಣದಲ್ಲಿ ನಿಮಗೆ ಅಂಥ ಏನು ವ್ಯತ್ಯಾಸ ಆಗೋದಿಲ್ಲ, ಆದರೆ ಫ್ಲೇವರ್ನಲ್ಲಿ ಒಂದು ಒಳ್ಳೆ ಘಮ ಬರುತ್ತೆ. ಕೇಸರಿನ ನೀವು ಬೇಕಾದರೆ ಸ್ವಲ್ಪ ಪುಡಿ ಥರ ಮಾಡ್ಕೊಂಡು ಕೂಡ ಹಾಕ್ಬೋದು. ಆದರೆ ಇದನ್ನು ಹಾಲಲ್ಲಿ ಅಥವಾ ನೀರಲ್ಲಿ ಕರಗಿಸಿ ಹಾಕೋದಕ್ಕಾಗೋದಿಲ್ಲ. ನೀವು ಕೊನೆಗೆ ಹಾಕ್ಕೊಬೇಕಾಗತ್ತೆ ಆ ಥರ ಏನಾರ ಹಾಕ್ಕೊಂಡ್ರೆ. ಆದರೆ ಆ ಥರ ಹಾಕೋದ್ರಿಂದ ಕೂಡ ನಿಮಗೇನು ಬಣ್ಣದಲ್ಲಿ ವ್ಯತ್ಯಾಸ ಬರೋದಿಲ್ಲ. ಯಾಕೆಂದರೆ ಬೆಲ್ಲದ ಬಣ್ಣನೇ ಡಾಮಿನೆಂಟ್ ಆಗಿರುತ್ತೆ. ಈಗ ಚೆನ್ನಾಗಿ ರವೆನ ಹುರ್ಕೊಂಡಿದ್ದಾಯಿತು, ಘಮ ಬಂತು, ಮತ್ತು ಬಣ್ಣ ಕೂಡ ಬದಲಾಗಿದ್ದು ನೀವು ಗಮನಿಸಿರ ಅಂತ ಅಂದ್ಕೊಳ್ತೀನಿ. ಒಂದೊಳ್ಳೆ ಘಮ ಬಂದಾಗ ಇದಕ್ಕೆ ನಾವು ಬೆಲ್ಲದ ನೀರೇನು ಮಾಡಿಟ್ಕೊಂಡಿದ್ವಲ್ಲ ಅದನ್ನು ನಿಧಾನಕ್ಕೆ ಹಾಕೋಬೇಕಾಗತ್ತೆ. ವಿಡಿಯೋನ ಹಿಂದೆ ಮುಂದೆ ಮಾಡಿ ನೀವು ಮತ್ತೊಮ್ಮೆ ಗಮನಿಸಿ. ರವೆ ಬಣ್ಣ ಬದಲಾಗಿರೋದು, ಹಾಗೆಯೇ ತುಪ್ಪ ಎಲ್ಲ ಕೂಡ ರವೆ ಹೀರ್ಕೊಂಡು ಚೆನ್ನಾಗಿ ರವೆ ಅರಳಿರೋದು, ಇದೆಲ್ಲದನ್ನು ನೀವು ವಿಡಿಯೋದಲ್ಲಿ ಗಮನಿಸಿ. ಆವಾಗ ನಿಮಗೆ ಹೇಗೆ ಹುರ್ಕೋಬೇಕು ಅನ್ನೋದ್ರ ಬಗ್ಗೆ ಐಡಿಯಾ ಬರುತ್ತೆ. ಯಾಕೆಂದರೆ ತುಂಬ ಜನಕ್ಕೆ ಡೌಟ್ ಇರುತ್ತೆ, ರವೆನ ಹಾಲಲ್ಲಿ ನೆನೆಸಿದ ಮೇಲೆ ಅದನ್ನು ತುಪ್ಪದಲ್ಲಿ ಹುರಿದಾಗ ಅದು ಸುಲಭವಾಗಿ ಹುರಿಯೋಕ್ಕಾಗಲ್ಲ ಅಂಥೇಳಿ ಅನಿಸಿರುತ್ತೆ. ಆದರೆ ನೀವು ವಿಡಿಯೋನ ಗಮನ ಇಟ್ಟು ನೋಡಿ, ನಿಧಾನಕ್ಕೆ ಹುರ್ಕೋಬೇಕಾಗತ್ತೆ. ಬಣ್ಣ ಬದಲಾಗ್ತಾ ಹೋಗುತ್ತೆ, ಒಂದೊಳ್ಳೆ ಸುವಾಸನೆ ಬರುತ್ತೆ. ಈಗ ಬೆಲ್ಲದ ನೀರು ಹಾಕಿದ್ಮೇಲೆ ಸತತವಾಗಿ ಕೈ ಬಿಡದ ಹಾಗೆ ನೀವು ಇದನ್ನು ಮಿಶ್ರಣ ಮಾಡ್ತಾ ಇರಬೇಕು. ಹೀಗೆ ಮಾಡ್ತಿದ್ದಾಗ ಏನಾಗುತ್ತೆ ಅಂದರೆ ನಿಧಾನಕ್ಕೆ ಕೇಸರಿ ಬಾತು ಬಾಣಲೆನ ಬಿಡೋದಕ್ಕೆ, ತಳ ಬಿಡೋದಕ್ಕೆ ಶುರುವಾಗುತ್ತೆ. ಆಮೇಲೆ ತುಪ್ಪ ಹಾಕಿದ್ದೆಲ್ಲ ಇವಾಗ ಕುಡ್ದಿದೆ ಅಲ್ವಾ, ತುಪ್ಪ ಎಲ್ಲದೂ ಕೂಡ ಹೊರಗೆ ಬರೋಕ್ಕೆ ಶುರುವಾಗತ್ತೆ. ನಿಮಗೆ ವಿಡಿಯೋದಲ್ಲಿ ಚೆನ್ನಾಗಿ ಕಾಣುತ್ತೆ ಬಾಣಲೆ ಬಿಡ್ತಾ ಇರೋದು, ಹಾಗೆ ತುಪ್ಪ ಜಿನುಗ್ತಾ ಇರೋದು. ಈ ಥರ ಕಂಪ್ಲೀಟಾಗಿ ತುಪ್ಪ ಎಲ್ಲ ಜಿನುಗಕ್ಕೆ ಶುರುವಾಗಿ ಕೇಸರಿ ಬಾತು ಬಾಣಲೆನ ಬಿಡೋಕ್ಕೆ ಶುರು ಮಾಡಿದ್ಮೇಲೆ ಈ ಬೆಲ್ಲದ ಕೇಸರಿ ಬಾತು ರೆಡಿಯಾಗಿದೆ ಅಂತ ಅರ್ಥ.
ನೋಡಿ ಇವಾಗ ನೀಟಾಗಿ ಬಾಣಲೆಗೆ ಅಂಟದೇ ಇರೋ ಹಾಗೆ ಬರ್ತಾ ಇದೆ. ಇನ್ನೂ ತುಪ್ಪ ಇದರಿಂದ ಹೊರಗೆ ಬರೋದಕ್ಕೆ ಶುರುವಾಗತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಧಾರಾಳವಾಗಿ ತುಪ್ಪ ಹಾಕಿದ್ದೀನಿ. ನೀವು ಬೇಕಾದರೆ ಅರ್ಧ ಕಪ್ ತುಪ್ಪ ಹಾಕೊಂಡು ಕೂಡ ಕೇಸರಿಬಾತನ್ನ, ಬೆಲ್ಲದ ಕೇಸರಿಬಾತನ್ನ ಮಾಡ್ಬೋದು. ಈ ರೀತಿ ನೋಡಿ ಸೈಡಿಗೆ ಸರಿಸಿದ್ರೆ ತಳ ನೀಟಾಗಿದೆ, ಏನು ಅಂಟ್ಕೋತಿಲ್ಲ. ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಈಗ ತುಪ್ಪ ಹೇಗೆ ಜಿನುಗ್ತಾ ಇದೆ ಅಂಥೇಳಿ. ಆಮೇಲೆ ಹದ ತುಂಬಾ ಚೆನ್ನಾಗಿ ಬಂದಿದೆ. ಬೆಲ್ಲದ ಕೇಸರಿಬಾತಿನ ಹದ ಈ ರೀತಿ ಮಗಚಾಕಿದಾಗ ಒಂದು ರೀತಿ ನಿಜವಾಗ್ಲೂ ಅದು ಒಳ್ಳೆ ಬಳಕ್ತಾ ಇದೆ ಅಂತಲೇ ಹೇಳ್ಬೋದು. ಸೈಡಿಂದನೂ ತುಪ್ಪ ಹೊರಗೆ ಬರ್ತಾ ಇದೆ, ಮಧ್ಯದಲ್ಲೂ ತುಪ್ಪ ಹೊರಗೆ ಬರ್ತಿದೆ. ಇದನ್ನು ನೀವು 2 ದಿವಸ ಇಟ್ಕೊಂಡು ಆರಾಮಾಗಿ ಮತ್ತೆ ಬಿಸಿ ಮಾಡಿಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿ ಇಟ್ಟರೆ 3-4 ದಿವಸ ಕೂಡ ಇರುತ್ತೆ. ಈಗ ಒಂದು ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿನ ತುಪ್ಪದಲ್ಲಿ ಹುರಿದು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಬಾದಾಮಿನ ಕೂಡ ಚಿಕ್ಕದಾಗಿ ಹೆಚ್ಕೊಂಡು ಇದ್ರ ಜೊತೆಗೆ ತುಪ್ಪದಲ್ಲಿ ಹುರ್ಕೊಂಡು ನೀವು ಬೆಲ್ಲದ ಕೇಸರಿಬಾತಿಗೆ ಸೇರಿಸ್ಕೋಬೋದು. ತುಂಬ ಅಂದರೆ ತುಂಬ ಕರೆಕ್ಟಾಗಿ ಹದ ಬರುತ್ತೆ. ಒಂದು ಚೂರು ಹದ ತಪ್ಪೋದಿಲ್ಲ. ನಾನು ಹೇಳಿರೋ ರೇಷೋನ ಫಾಲೋ ಮಾಡಿ ಈ ರೀತಿಯಾಗಿ ರುಚಿಯಾಗಿರೋವಂಥದ್ದು. ಹಾಗೆ ನೋಡೋದಕ್ಕೂ ಕೂಡ ತುಂಬಾ ಟೆಂಪ್ಟಿಂಗ್ ಆಗಿದೆ ಅಲ್ವಾ? ನೋಡಿದ್ರೆ ತಿನ್ನೋಣ ಅಂತ ಅನ್ನೋ ಹೋಗಿದೆ. ಈ ರೀತಿ ಬೆಲ್ಲದ ಕೇಸರಿಬಾತು ರೆಡಿ ಆಗುತ್ತೆ. ಹಾಗೆಯೇ ಇದನ್ನು ಮಗ್ಚಾಕ್ತಿದ್ದಾಗ ಇದ್ರ ಹದ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂಥೇಳಿ ನಿಮಗೆ ಗೊತ್ತಾಗತ್ತೆ. ಈ ಸತಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಈ ರೀತಿಯಾಗಿ ಬೆಲ್ಲದ ಕೇಸರಿಬಾತನ್ನ ಮಾಡಿ ಲಕ್ಷ್ಮಿಗೆ ನೈವೇದ್ಯ ಮಾಡಿ, ಹಾಗೆಯೇ ಮಾಡಿದ್ಮೇಲೆ ರುಚಿ ಹೇಗೆ ಬಂತು ಅಂಥೇಳಿ ಬಂದು ಕಾಮೆಂಟ್ ಸೆಕ್ಷನಲ್ಲಿ ಬರೆಯೋದನ್ನು ಮರಿಬೇಡಿ. ನೋಡಿದ್ರ ರೆಸಿಪಿನ ಒಂದು ರೀತಿ ವಿಶೇಷವಾಗಿತ್ತಲ್ವಾ? ಮಾಮೂಲಿ ಮಾಡೋ ಹಾಗಂತೂ ಇರಲಿಲ್ಲ. ಅದರ ರುಚಿ ಇನ್ನೂ ವಿಶೇಷವಾಗಿರುತ್ತೆ. ಇಲ್ಲಿ ಹೇಳಿರುವಂತಹ ರೇಷನ್ನ ನೆನ್ಪಿಟ್ಕೊಳ್ಳಿ, ಮಾಡಿ ನೋಡಿ. ಧಾರಾಳವಾಗಿ ತುಪ್ಪ ಹಾಕಿ ಹಬ್ಬದ ಸಂದರ್ಭದಲ್ಲಿ ನೈವೇದ್ಯಕ್ಕೆ ಮಾಡೋದಕ್ಕೋಸ್ಕರ ತುಂಬ ಚೆನ್ನಾಗಿ ಬರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಶೇರ್ ಮಾಡಿ. ಹಬ್ಬದ ದಿವಸ ಚಿಕ್ಕ ಪುಟ್ಟ ಈ ಥರದ ರೆಸಿಪಿಗಳು ತುಂಬ ಸಹಾಯಕ್ಕೆ ಬರುತ್ತೆ. ಮನೆಯಲ್ಲೇನೆ ರುಚಿಯಾಗಿ ದೇವರಿಗೆ ನೈವೇದ್ಯ ಮಾಡಿ ಇಟ್ಟಾಗ ತುಂಬ ಮನಸ್ಸಿಗೂ ಕೂಡ ನೆಮ್ಮದಿ, ಹಾಗೆ ತುಂಬ ವಿಶೇಷವಾಗಿರುತ್ತೆ. ಇಷ್ಟ ಆಯ್ತಾ? ಸಿಗೋಣ ಇನ್ನೊಂದು ಸುಂದರವಾದ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.